ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐ ಎಲ್ ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ಪ್ರಶ್ನೋತ್ತರ ರೂಪದಲ್ಲಿ ಮೇ ತಿಂಗಳ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳನ್ನು ನಾವು ರಿವೈಸ್ ಮಾಡ್ತಾ ಇದ್ದೇವೆ. ಇದು ಈ ಒಂದು ರಿವಿಷನ್ ಸಿರೀಸ್ನ 2ನೇ ಪಾರ್ಟ್ ಆಗಿದ್ದು, ಮೊದಲನೇ ಪಾರ್ಟನ್ನು ನೀವು ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟ್ನಲ್ಲಿ ಅವೈಲಬಲ್ ಆಗಿರುವಂತಹ ವಿಡಿಯೋವನ್ನು ನೀವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ನಾವು ಡಿಸ್ಕಸ್ ಮಾಡುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬಹುದು. ಈ ರಿವಿಷನ್ ಸಿರೀಸ್ನ 2ನೇ ಪಾರ್ಟ್ನ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಹಕ್ಕುಪತ್ರದ ಡಾಕ್ಯುಮೆಂಟ್ ಅಥವಾ ದಾಖಲೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿತ್ತು. ಸೊ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, ಈ ಹಕ್ಕುಪತ್ರದ ದಾಖಲೆ ಮುಖ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಆಸ್ತಿ ಮಾಲೀಕತ್ವದ ದಾಖಲೆಯಾಗಿ ಕರ್ನಾಟಕ ಸರ್ಕಾರದಿಂದ ಅಥವಾ ಕರ್ನಾಟಕದಲ್ಲಿ ನೀಡಲಾಗುತ್ತದೆ. ಸೊ ಆಪ್ಷನ್ 3 ಆಸ್ತಿ ಮಾಲೀಕತ್ವದ ದಾಖಲೆ ಆಗಿ ಗುರುತಿಸಿಕೊಳ್ಳುತ್ತೆ ಈ ಹಕ್ಕುಪತ್ರ ಅನ್ನೋದು ಕರೆಕ್ಟ್ ಆದಂತಹ ಸ್ಟೇಟ್ಮೆಂಟ್ ಆಗಿದೆ. ಈ ಕೆಳಗಿನ ದೇಶಗಳ ಪಟ್ಟಿಯಲ್ಲಿ ಕ್ವಾಡ್ ಗುಂಪಿನ ಸದಸ್ಯತ್ವವನ್ನು ಯಾವ ದೇಶ ಹೊಂದಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಆಸ್ಟ್ರೇಲಿಯಾ, ಆಪ್ಷನ್ 2 USA, ಆಪ್ಷನ್ 3 ಭಾರತ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4, ಮೇಲಿನ ಎಲ್ಲ ರಾಷ್ಟ್ರಗಳು ಈ ಕ್ವಾಡ್ ಗುಂಪಿನ ಸದಸ್ಯತ್ವವನ್ನು ಹೊಂದಿವೆ. ಆಸ್ಟ್ರೇಲಿಯಾ, USA, ಭಾರತ ಮತ್ತು ಜಪಾನ್ ಈ 4 ರಾಷ್ಟ್ರಗಳ ಒಂದು ಸಮೂಹದಿಂದ ಈ ಕ್ವಾಡ್ ಗ್ರೂಪಿಂಗ್ಸನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಷ್ಟ್ರಗಳ ಮೂಲ ಸೌಕರ್ಯವನ್ನು ಸುಧಾರಿಸುವಂಥ ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ಈ ಪ್ರಾಜೆಕ್ಟ್ ಡಾಂಟಕ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಮ್ಯಾನ್ಮಾರ್, ಆಪ್ಷನ್ 2 ಬಾಂಗ್ಲಾದೇಶ್, ಆಪ್ಷನ್ 3 ಭೂತಾನ್ ಅಥವಾ ಆಪ್ಷನ್ 4 ಶ್ರೀಲಂಕಾ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 ಭೂತಾನ್ ರಾಷ್ಟ್ರ. ಆಪ್ಷನ್ 3 ಭೂತಾನ್ ರಾಷ್ಟ್ರದೊಂದಿಗೆ ಒಂದು ಉತ್ತಮ ಸಹಯೋಗವನ್ನು, ಪರಸ್ಪರ ಸಹಕಾರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಭೂತಾನ್ ರಾಷ್ಟ್ರದಲ್ಲಿ ಮೂಲ ಸೌಕರ್ಯವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ಈ ಪ್ರಾಜೆಕ್ಟ್ ಡಾಂಟಕ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಆಪ್ಷನ್ 3 ಭೂತಾನ್ ಇಸ್ ರೈಟ್ ಆನ್ಸರ್. ಎನ್ವೈರ್ನ್ಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದ್ದು, ಈ ಬಾನ್ ಸಮಾವೇಶ ಅಥವಾ ಬಾನ್ ಕನ್ವೆನ್ಷನ್ ಅಂತ ನೀವು ಈ ಎನ್ವೈರ್ನ್ಮೆಂಟ್ಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ಗಳಲ್ಲಿ ಓದಿರ್ತೀರಿ. ಸೊ ಹೀಗಾಗಿ ಈ ಬಾನ್ ಸಮಾವೇಶದ ಉದ್ದೇಶ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಉದ್ದೇಶ ಏನು ಅಂತ ಬ್ರೀಫ್ ಆಗಿ ಆನ್ಸರನ್ನು ತಿಳಿದುಕೊಳ್ಳೋಣ. ಬಾನ್ ಸಮಾವೇಶದ ಉದ್ದೇಶ ಏನು ಅಂತ ಆಪ್ಷನ್ಗಳನ್ನು ನೋಡೋದಾದರೆ, ಆಪ್ಷನ್ 1 ವನ್ಯಜೀವಿಗಳ ಸಂರಕ್ಷಣೆ, ಆಪ್ಷನ್ 2 ವಲಸೆ ಜಾತಿಗಳ ಸಂರಕ್ಷಣೆ, ಆಪ್ಷನ್ 3 ಓಝೋನ್ ಸವಕಳಿಯ ಕಡಿಮೆ ಮಾಡುವುದು ಅಥವಾ ಆಪ್ಷನ್ 4 ಅಪಾಯಕಾರಿ ಉತ್ಪನ್ನಗಳ ಸಾಗಾಣಿಕೆಯನ್ನು ನಿಯಂತ್ರಿಸುವುದು ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ವಲಸೆ ಜಾತಿಯ ಪ್ರಾಣಿ ಅಥವಾ ಪಕ್ಷಿಗಳ ಸಂರಕ್ಷಣೆಯನ್ನು ಮಾಡುವ ಉದ್ದೇಶದಿಂದ ಈ ಬಾನ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಮೊಖಾ ಅನ್ನುವ ಸೈಕ್ಲೋನ್ ಚಂಡಮಾರುತ ರೀಸೆಂಟ್ ಆಗಿ ನ್ಯೂಸ್ನಲ್ಲಿತ್ತು. ಸೊ ಈ ಮೊಖಾ ಸೈಕ್ಲೋನ್ ಯಾವ ಸ್ಥಳದಲ್ಲಿ ಹುಟ್ಟಿಕೊಂಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಬಂಗಾಳ ಕೊಲ್ಲಿ, ಆಪ್ಷನ್ 2 ಹಿಂದೂ ಮಹಾಸಾಗರ, ಆಪ್ಷನ್ 3 ಅರೇಬಿಯನ್ ಸಮುದ್ರ ಅಥವಾ ಆಪ್ಷನ್ 4 ದಕ್ಷಿಣ ಚೀನಾ ಸಮುದ್ರ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1 ಬಂಗಾಳ ಕೊಲ್ಲಿಯಲ್ಲಿ ಈ ಮೊಖಾ ಸೈಕ್ಲೋನ್ ಅಥವಾ ಚಂಡಮಾರುತ ಉದ್ಭವಿಸಿದೆ ಅಥವಾ ಹುಟ್ಟಿಕೊಂಡಿದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಯಾವ ರೀತಿಯಾಗಿ ನಾವು ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ, ಸೊ ಅದೇ ರೀತಿಯಾಗಿ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಬ್ಯಾಸ್ಟಿಕ್ ಪರೇಡ್ ಡೇ ಅನ್ನು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ರೀಸೆಂಟಾಗಿ ಇದು ನ್ಯೂಸ್ನಲ್ಲಿತ್ತು. ಸೊ ಭಾರತಕ್ಕೆ ರಿಲೇಟ್ ಆದಂತಹ ಒಂದು ಮಾಹಿತಿ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಬಾಸ್ಟಿಕ್ ಡೇ ಪೆರೇಡನ್ನು ಯಾವ ಒಂದು ರಾಷ್ಟ್ರದಲ್ಲಿ ಆಚರಿಸಲಾಗುತ್ತೆ ಅಂತ ಅದರ ಉತ್ತರವನ್ನು ತಿಳ್ಕೊಳ್ಳೋದಾದರೆ, ಆಪ್ಷನ್ 1 ಜರ್ಮನಿ, ಆಪ್ಷನ್ 2 ಜಪಾನ್, ಆಪ್ಷನ್ 3 ಫ್ರಾನ್ಸ್ ಅಥವಾ ಆಪ್ಷನ್ 4 USA ಅಂತ ಇದೆ. ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 3 ಫ್ರಾನ್ಸ್ ದೇಶ ಇಸ್ ರೈಟ್ ಆನ್ಸರ್. ಕೇನ್ ಮತ್ತು ಬೇಟ್ವಾ ನದಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಈ ಕೇನ್ ಮತ್ತು ಬೇಟ್ವಾ ನದಿಗಳು ಈ ಕೆಳಗಿನ ಪಟ್ಟಿಯಲ್ಲಿ ಯಾವ ನದಿಯ ಉಪನದಿಗಳಾಗಿವೆ ಅಂತ ಗುರುತಿಸಬೇಕಾಗಿತ್ತು. ಆಪ್ಷನ್ಗಳಲ್ಲಿ ಗಂಗಾ, ಯಮುನಾ, ನರ್ಮದಾ ಅಥವಾ ಚಂಬಲ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ ಆಪ್ಷನ್ 2 ಯಮುನಾ ನದಿಯ ಪ್ರಮುಖವಾದಂತಹ ಉಪನದಿಗಳಾಗಿ ಈ ಕೇನ್ ಮತ್ತು ಬೇಟ್ವಾ ನದಿಗಳು ಗುರುತಿಸಿಕೊಳ್ಳುತ್ತವೆ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ
ಅನ್ನುವ ಈ ಹೆಸರಿನ ಬಂದರು ಅಥವಾ ಪೋರ್ಟ್ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ವಿಶಾಖಪಟ್ಟಣಂ, ಆಪ್ಷನ್ 2 ಕಲ್ಕತ್ತಾ, ಆಪ್ಷನ್ 3 ಚೆನ್ನೈ ಅಥವಾ ಆಪ್ಷನ್ 4 ಅಹಮದಾಬಾದ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಕಲ್ಕತ್ತಾದಲ್ಲಿ ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಲೊಕೇಟ್ ಆಗಿದೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ಗಾಜಾಪಟ್ಟಿ ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ. ಸೊ ಹೀಗಾಗಿ ಇದರ ಲೊಕೇಶನ್ ಕುರಿತಾದಂತಹ ಮಾಹಿತಿಯನ್ನು ಈಗ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರಶ್ನೆ ಏನು ಅಂತ ನೋಡೋದಾದರೆ, ಗಾಜಾಪಟ್ಟಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದರಿಂದ ಇದು ಯಾವ ಸ್ಥಳದಲ್ಲಿದೆ ಅಥವಾ ಯಾವ ಒಂದು ಖಂಡದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ 4 ಪ್ರಮುಖ ಖಂಡಗಳನ್ನು ಗುರುತಿಸಲಾಗಿದ್ದು ಅಥವಾ ನೀಡಲಾಗಿದ್ದು, ಆಪ್ಷನ್ 1 ಏಷ್ಯಾ ಖಂಡ, ಆಪ್ಷನ್ 2 ಯುರೋಪ್, ಆಪ್ಷನ್ 3 ದಕ್ಷಿಣ ಅಮೆರಿಕಾ ಖಂಡ ಅಥವಾ ಆಪ್ಷನ್ 4 ಆಫ್ರಿಕಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಏಷ್ಯಾದ ಪಶ್ಚಿಮ ಭಾಗದಲ್ಲಿ ಈ ಗಾಜಾ ಸ್ಟ್ರಿಪ್ ಅಥವಾ ಗಾಜಾ ಪಟ್ಟಿಯನ್ನು ನಾವು ಕಾಣಬಹುದಾಗಿದೆ. ಸೊ ಆಪ್ಷನ್ 1 ಏಷ್ಯಾ ಇಸ್ ರೈಟ್ ಆನ್ಸರ್. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ಈ ಕೆಳಗಿನ ಯಾವ ಸಂಸ್ಥೆಯಿಂದ iDrone ಅನ್ನುವ ಉಪಕ್ರಮವನ್ನು ಅಥವಾ ಇನಿಷಿಯೇಟಿವ್ ಅನ್ನು ಕಾರ್ಯಗತಗೊಳಿಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 DRDO, ಆಪ್ಷನ್ 2 HAL, ಆಪ್ಷನ್ 3 ICMR ಅಥವಾ ಆಪ್ಷನ್ 4 ICAR ಅಂತ ಇದೆ. ಸೊ ಸರಿಯಾದ ಉತ್ತರ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ICMR ಅನ್ನುವ ಈ ಒಂದು ಸಂಸ್ಥೆಯಿಂದ iDrone ಅನ್ನುವ ಉಪಕ್ರಮವನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಸಾಗರವನ್ನು ಅನ್ವೇಷಣೆ ಮಾಡುವಂತಹ ಒಂದು ಉದ್ದೇಶದಿಂದ ಡೀಪ್ ಓಷಿಯನ್ ಮಿಷನ್ ಅನ್ನು ಈ ಕೆಳಗಿನ ಯಾವ ಕೇಂದ್ರ ಸಚಿವಾಲಯದಿಂದ ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಡೀಪ್ ಓಷಿಯನ್ ಮಿಷನ್ ಆಪ್ಷನ್ 1 ಖನಿಜಗಳ ಸಚಿವಾಲಯದಿಂದ, ಆಪ್ಷನ್ 2 ಜಲಶಕ್ತಿ ಸಚಿವಾಲಯದಿಂದ, ಆಪ್ಷನ್ 3 ಭೂವಿಜ್ಞಾನ ಸಚಿವಾಲಯದಿಂದ ಅಥವಾ ಆಪ್ಷನ್ 4 ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದಿಂದ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 ಭೂವಿಜ್ಞಾನ ಸಚಿವಾಲಯ ಅಥವಾ ಅರ್ತ್ ಸೈನ್ಸ್ ಮಿನಿಸ್ಟ್ರಿಯಿಂದ ಈ ಡೀಪ್ ಓಷಿಯನ್ ಮಿಷನ್ ಅನ್ನುವ ಒಂದು ಇನಿಷಿಯೇಟಿವ್ ಅನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ಈ ಕೆಳಗಿನ ಯಾವ ದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಥವಾ ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಮೇ 15, ಆಪ್ಷನ್ 2 ಮೇ 12, ಆಪ್ಷನ್ 3 ಮೇ 14 ಅಥವಾ ಆಪ್ಷನ್ 4 ಮೇ 11 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಮೇ 11ನೇ ತಾರೀಕನ್ನು ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಪರಾಕ್ರಮ ದಿನವನ್ನು ಭಾರತದಲ್ಲಿ ಈ ಕೆಳಗಿನ ಯಾವ ಸ್ವತಂತ್ರ ಹೋರಾಟಗಾರನಿಗೆ ಗೌರವವನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇತ್ತು. ಆಪ್ಷನ್ಗಳಲ್ಲಿ ಶ್ರೀ ಅರಬಿಂದೋ ಘೋಷ್, ಚಿತ್ತರಂಜನ್ ದಾಸ್, ಭಗತ್ ಸಿಂಗ್ ಅಥವಾ ಸುಭಾಷ್ ಚಂದ್ರ ಬೋಸ್ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 4 ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ಭಾರತದಾದ್ಯಂತ ಪರಾಕ್ರಮ ದಿನ ಅಂತ ಆಚರಿಸಲಾಗುತ್ತದೆ. ಸೊ ಜನವರಿ 23 ಸುಭಾಷ್ ಚಂದ್ರ ಬೋಸ್ ಇವರ ಜಯಂತಿಯಾಗಿದೆ. ಕಾವಲ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ತೆಲಂಗಾಣ, ಆಪ್ಷನ್ 2 ಮಧ್ಯಪ್ರದೇಶ್, ಆಪ್ಷನ್ 3 ಅಸ್ಸಾಂ ಅಥವಾ ಆಪ್ಷನ್ 4 ಅರುಣಾಚಲ್ ಪ್ರದೇಶ್ ಅಂತ ಇದ್ದು, ಸರಿಯಾದ ಉತ್ತರ ಆಪ್ಷನ್ 1 ತೆಲಂಗಾಣ ರಾಜ್ಯದಲ್ಲಿ ಈ ಕಾವಲಿ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ಸೊ ಆಪ್ಷನ್ 1 ತೆಲಂಗಾಣ ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ಭಾರತದಲ್ಲಿ ಆಧಾರ್ ಕಾರ್ಡನ್ನು ಪ್ರೊವೈಡ್ ಮಾಡುವಂತಹ UIDAI ಅಥವಾ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಇದರ ಫುಲ್ ಫಾರ್ಮ್ ಆಗಿದೆ. ಕನ್ನಡದಲ್ಲಿ ಇದರ ಫುಲ್ ಫಾರ್ಮನ್ನು ತಿಳಿದುಕೊಳ್ಳೋಣ. ಅಥವಾ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂತ ಇದನ್ನು ಗುರುತಿಸಲಾಗುತ್ತೆ. ಸೊ ಈ ಒಂದು ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2014, ಆಪ್ಷನ್ 2 2015, ಆಪ್ಷನ್ 3 2016 ಅಥವಾ ಆಪ್ಷನ್ 4 2020 ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 2016ನೇ ಇಸವಿಯಲ್ಲಿ ಈ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯನ್ನು ಪ್ರಾಧಿಕಾರವನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಬುಡಕಟ್ಟು ಜನಾಂಗದವರ ಒಂದು ಕಾಂಟ್ರಿಬ್ಯೂಷನ್, ಭಾರತದ ಈ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟು ಜನಾಂಗದವರ ಒಂದು ಕಾಂಟ್ರಿಬ್ಯೂಷನ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿರ್ತೀರಿ, ನೀವು ಹಿಸ್ಟ್ರಿಯಲ್ಲಿ ಓದಿರ್ತೀರಿ. ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಈ ಕೂಕಿ
ಸಮುದಾಯಕ್ಕೆ ಸೇರಿದಂತಹ ಜನರ ಕುಕಿ ದಂಗೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1917, ಆಪ್ಷನ್ 2 1918, ಆಪ್ಷನ್ 3 1919 ಅಥವಾ ಆಪ್ಷನ್ 4 1920 ಅಂತ ಇದೆ. ಸರಿಯಾದ ಉತ್ತರ ಕೂಕಿ ರಿವೋಲ್ಟ್ ಅಥವಾ ಕೂಕಿ ದಂಗೆ ಅಂತ 1917ರಲ್ಲಿ ಪ್ರಾರಂಭವಾಗಿತ್ತು. ಮುಖ್ಯವಾಗಿ ಬ್ರಿಟಿಷರ ವಿರುದ್ಧ ದಂಗೆದ್ದಂತಹ ಈ ಕೂಕಿ ಸಮುದಾಯದವರು 1917ರಿಂದ 1919ರವರೆಗೆ ದಂಗೆದ್ದಿದ್ದರು ಬ್ರಿಟಿಷರ ವಿರುದ್ಧ. ಸೊ ಆಪ್ಷನ್ 1 1917 ಇಸ್ ರೈಟ್ ಆನ್ಸರ್. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಈ INS ಹಂಸ ಇದು ಏನು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಈ INS ಹಂಸ ಅನ್ನುವುದು ಗೋವಾದ ನೌಕಾ ವಿಮಾನ ನಿಲ್ದಾಣವಾಗಿದೆ ಅಂತ ಇದೆ. ಆಪ್ಷನ್ 2 ಈ INS ಹಂಸ ಇದು ಇತ್ತೀಚೆಗೆ ಕಾರ್ಯಾರಂಭ ಮಾಡಿದಂತಹ ಒಂದು ವಿಮಾನವಾಹಕ ನೌಕೆಯಾಗಿದೆ, ಇತ್ತೀಚೆಗೆ ಕಮಿಷನ್ ಮಾಡಲಾದಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ ಅಂತ ಇದೆ. ಆಪ್ಷನ್ 3 ಇದು ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲಾದಂತಹ ಒಂದು ವಾರ್ಶಿಪ್ ಅಥವಾ ಯುದ್ಧ ನೌಕೆಯಾಗಿದೆ ಅಂತ ಇದೆ. ಸೊ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ INS ಹಂಸ ಇದು ಗೋವಾದಲ್ಲಿರುವಂತಹ ಒಂದು ನೌಕಾ ವಿಮಾನ ನಿಲ್ದಾಣವಾಗಿದೆ ಅನ್ನೋದು ಕರೆಕ್ಟ್ ಆದಂತಹ ಆನ್ಸರ್ ಆಗಿದೆ. ಏರೋಡ್ರೋಮ್ ಅಂತ ಕೂಡ ಕರೆಯಲಾಗುತ್ತೆ INS ಹಂಸ, ನೆನ್ಪಿಟ್ಕೊಳ್ಳಿ. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ರಿಹ್ಯಾಬ್ ಅನ್ನುವ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದ್ದು 4 ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ಆಪ್ಷನ್ 2 ಈ ರಿಹ್ಯಾಬ್ ಅನ್ನುವ ಯೋಜನೆ ಮುಖ್ಯವಾಗಿ ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷವನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡುವಂತೆ ಸ್ಥಾಪಿಸಲಾದಂತಹ ಒಂದು ಯೋಜನೆಯಾಗಿದೆ ರಿಹ್ಯಾಬ್ ಅನ್ನುವ ಯೋಜನೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಮೈಸೂರು, ಆಪ್ಷನ್ 2 ರಾಮನಗರ ಜಿಲ್ಲೆ, ಆಪ್ಷನ್ 3 ಬೆಂಗಳೂರು ಜಿಲ್ಲೆ ಅಥವಾ ಆಪ್ಷನ್ 4 ಹಾಸನ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಬೆಂಗಳೂರಿನಲ್ಲಿ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೂಡ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಪ್ರಶ್ನೆಯಾಗಿದೆ. ಸಮುದ್ರದಲ್ಲಿ ಇರುವಂತಹ ಜಲಚರ ಪ್ರಾಣಿ ಡುಗಾಂಗ್ ಅನ್ನುವ ಸಮುದ್ರ ಪ್ರಾಣಿ ಈ ಒಂದು IUCN ಕೆಂಪು ಪಟ್ಟಿಯಲ್ಲಿ ಯಾವ ಸಂರಕ್ಷಣಾ ಸ್ಥಿತಿಯ ವರ್ಗದಲ್ಲಿ ಈ ಡುಗಾಂಗ್ ಪ್ರಾಣಿಯನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಸೊ IUCN ಕೆಂಪು ಪಟ್ಟಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಈ ಒಂದು ಸಂಸ್ಥೆಯಿಂದ ಈ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳನ್ನು ಅವುಗಳ ಒಂದು ಸಂಖ್ಯೆಗಳ ಆಧಾರದ ಮೇಲೆ ಈ ಒಂದು ಕ್ಯಾಟಗರಿಯಲ್ಲಿ ಅಥವಾ ವರ್ಗೀಕರಣ ಮಾಡಲಾಗುತ್ತೆ. ಆ ಒಂದು ಪಟ್ಟಿಯನ್ನು ಅವುಗಳ ಸಂರಕ್ಷಣಾ ಸ್ಥಿತಿಯ ಆಧಾರದ ಮೇಲೆ ಕೆಂಪು ಪಟ್ಟಿ ಅಥವಾ ರೆಡ್ ಲಿಸ್ಟ್ ಅಂತ ಗುರುತಿಸಲಾಗುತ್ತೆ, IUCN ರೆಡ್ ಲಿಸ್ಟ್ ಅಂತ. ಸೊ ಈ ಡುಗಾಂಗ್ ಅನ್ನುವ ಜಲಚರ ಪ್ರಾಣಿಯನ್ನು IUCN ಕೆಂಪು ಪಟ್ಟಿಯಲ್ಲಿ ಯಾವ ಒಂದು ಸಂರಕ್ಷಣಾ ಸ್ಥಿತಿಯ ಕ್ಯಾಟಗರಿಯಲ್ಲಿ ಆ್ಯಡ್ ಮಾಡಲಾಗಿದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ಗಳಲ್ಲಿ ತೀವ್ರವಾಗಿ ಅಪಾಯದಲ್ಲಿರುವಂತಹ ಪ್ರಭೇದ ಅಂತ ಗುರುತಿಸಲಾಗುತ್ತೆ ಅಂತ ಇದೆ. ಆಪ್ಷನ್ 2 ದುರ್ಬಲ ಅಥವಾ ವಲ್ನರೇಬಲ್ ಕ್ಯಾಟಗರಿಯಲ್ಲಿ ಅಂತ ಇದೆ. ಆಪ್ಷನ್ 3 ಅಳಿದು ಹೋಗಿದೆ ಅಥವಾ ಎಸ್ಟಿಂಕ್ಟ್ ಆದಂತಹ ಪ್ರಭೇದ ಅಂತ ಇದೆ. ಆಪ್ಷನ್ 4 ಈ ಕನಿಷ್ಠ ಕಾಳಜಿಯನ್ನು ಹೊಂದಿದಂತಹ ಪ್ರಾಣಿ ಡುಗಾಂಗ್ ಸಮುದ್ರ ಪ್ರಾಣಿಯಾಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ವಲ್ನರೇಬಲ್ ಕ್ಯಾಟಗರಿ ಅಥವಾ ದುರ್ಬಲ ಅನ್ನುವ ಒಂದು ವರ್ಗದಲ್ಲಿ ಸಂರಕ್ಷಣಾ ವರ್ಗದಲ್ಲಿ IUCN ಕೆಂಪು ಪಟ್ಟಿಯಲ್ಲಿ ಈ ಡುಗಾಂಗ್ ಅನ್ನುವ ಜಲಚರವನ್ನು ಆ್ಯಡ್ ಮಾಡಲಾಗಿದೆ. ಈ ಒಂದು ಇಮೇಜ್ನಲ್ಲಿ ನೋಡಬಹುದು ಯಾವ ರೀತಿಯಾಗಿ ಈ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳ ಸಂರಕ್ಷಣಾ ಸ್ಥಿತಿಯ ಆಧಾರದ ಮೇಲೆ ಇವುಗಳನ್ನು ಕ್ಯಾಟಗರೈಸ್ ಮಾಡಲಾಗುತ್ತೆ ಅಂತಂದರೆ ಈ ಒಂದು ಇಮೇಜ್ನಲ್ಲಿ ನೋಡಬಹುದು. ಥ್ರೆಟನ್ಡ್ ಅಂತಂದರೆ ಈ ಒಂದು ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು ಕ್ರಿಟಿಕಲಿ ಎಂಡೇಂಜರ್ಡ್, ವಲ್ನರೇಬಲ್ ಅಂತ. ಅದಾದ ನಂತರ ನಿಯರ್ ಥ್ರೆಟನ್ಡ್ NT ಮತ್ತು ಲೀಸ್ಟ್ ಕನ್ಸರ್ಡ್ ಅಥವಾ ಕನಿಷ್ಠ ಕಾಳಜಿಯನ್ನು ಹೊಂದಿದಂತಹ ಪ್ರಾಣಿಗಳು ಮತ್ತು ಈ ಕಾಡಿನಲ್ಲಿ ಎಕ್ಸ್ಟಿಂಕ್ಟ್ ಆದಂತಹ ಈ ಕಾಡಿನಲ್ಲಿ ಅವುಗಳ ಸಂಖ್ಯೆ ಕಂಪ್ಲೀಟ್ ಆಗಿ ವ್ಯಾನಿಷ್ ಆಗಿರುವಂತಹ ಪ್ರಾಣಿಗಳನ್ನು ಈ EW ಅಥವಾ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅನ್ನುವ ಒಂದು ಕ್ಯಾಟಗರಿಯಲ್ಲಿ ಆ್ಯಡ್ ಮಾಡಲಾಗುತ್ತೆ. ನಂತರ ಕಂಪ್ಲೀಟ್ ಆಗಿ ಅಳಿದು ಹೋದಂತಹ ಪ್ರಾಣಿಗಳು ಭೂಮಿಯ ಮೇಲೆ ಸಂಪೂರ್ಣವಾಗಿ ನಾಶಗೊಂಡಂತಹ ಪ್ರಾಣಿಗಳ ಪ್ರಭೇದಗಳನ್ನು ಎಕ್ಸ್ಟಿಂಕ್ಟ್ ಅನ್ನುವ ಒಂದು ಕ್ಯಾಟಗರಿಯಲ್ಲಿ IUCN ಕೆಂಪು ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಗುತ್ತೆ. ಈ ರೀತಿಯಾದಂತಹ ಪ್ರಮುಖ 7 ಸಂರಕ್ಷಣಾ ಸ್ಥಿತಿಯ ವರ್ಗಗಳನ್ನು IUCN ಕೆಂಪು ಪಟ್ಟಿಯಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇದನ್ನೆಲ್ಲ ನೀವು ಆಲ್ರೆಡಿ ಎನ್ವೈರ್ಮೆಂಟ್ನಲ್ಲಿ ಸ್ಟಡಿ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಮಾಡಿಲ್ಲದೆ ಇದ್ರೂ ಕೂಡ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಅಗ್ನಿಪಥ್ ಅನ್ನುವ ಒಂದು ಸ್ಕೀಮ್ನ ಅಡಿಯಲ್ಲಿ ಅಗ್ನಿವೀರ
ಆಗುವಂತಹ ಅಭ್ಯರ್ಥಿಗೆ ಎಷ್ಟು ಶಿಕ್ಷಣದ ಅರ್ಹತೆಯ ಅವಶ್ಯಕತೆ ಇರುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1, ಇವರು ಪದವಿ ಪಾಸಾಗಿರಬೇಕು ಅಥವಾ ಡಿಗ್ರಿ ಹೋಲ್ಡರ್ ಆಗಿರಬೇಕು. ಆಪ್ಷನ್ 2, 10ನೇ ತರಗತಿ +2 ಅಂದರೆ PUC ತೇರ್ಗಡೆಯಾಗಿರಬೇಕು ಅಂತ ಇದೆ. ಆಪ್ಷನ್ 3, ಉದ್ಯೋಗ ವರ್ಗಕ್ಕೆ ಅನುಗುಣವಾಗಿ ಅರ್ಹತೆಯನ್ನು ನಿಗದಿಪಡಿಸಲಾಗಿರುತ್ತೆ ಅಂತ ಇದೆ. ಆಪ್ಷನ್ 4, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3. ಈ ಅಗ್ನಿವೀರರಾಗುವಂತಹ ಅಭ್ಯರ್ಥಿಗಳು ಅವರ ಉದ್ಯೋಗಕ್ಕೆ ಅನುಗುಣವಾಗಿ ಅಪ್ಲಿಕೇಶನ್ಗಳನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆ ಒಂದು ಜಾಬ್ ಕ್ಯಾಟಗರಿಯಲ್ಲಿ ಫಾರ್ ಎಕ್ಸಾಂಪಲ್ ಟ್ರೇಡ್ಸ್ಮ್ಯಾನ್ಗಳಿಗೆ 8ನೇ ತರಗತಿಯ ಪಾಸಾಗಿದ್ದರೂ ಕೂಡ ಈ ಅಗ್ನಿವೀರ ಆಗುವಂತಹ ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ಜನರಲ್ ಡ್ಯೂಟಿ GD ಅಂತ ಏನು ಕರಿತೇವೆ, GDಯನ್ನು ಜಾಯಿನ್ ಆಗುವಂಥ ಅಗ್ನಿವೀರರಿಗೆ 10ನೇ ತರಗತಿ ಪಾಸಾಗಿರಬೇಕು. ಮತ್ತು ಯಾವುದಾದ್ರೂ ಟೆಕ್ನಿಕಲ್ ಫೀಲ್ಡ್ನಲ್ಲಿ ಅಥವಾ ಟೆಕ್ನಿಕಲ್ ಜಾಬ್ ಏನಾದರೂ ಇದ್ದರೆ 10+2 ಅಥವಾ PUC ಪಾಸ್ ಆಗುವಂಥ ಅವಶ್ಯಕತೆ ಇರುತ್ತೆ. ಸೊ ಹೀಗಾಗಿ ಉದ್ಯೋಗದ ವರ್ಗಕ್ಕೆ ಜಾಬ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಅನುಗುಣವಾಗಿ ಈ ಶಿಕ್ಷಣದ ಅರ್ಹತೆಯನ್ನು ಅಗ್ನಿವೀರರು ಹೊಂದಿರಬೇಕಾಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ನಮ್ಮ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಬಿಳಿಗರಿ ರಂಗಸ್ವಾಮಿ ದೇವಸ್ಥಾನದ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ಗುರುತಿಸಬೇಕಾಗಿದ್ದು. ಆಪ್ಷನ್ 1 ಚಾಮರಾಜನಗರ, ಆಪ್ಷನ್ 2 ರಾಮನಗರ ಜಿಲ್ಲೆ, ಆಪ್ಷನ್ 3 ಬೆಂಗಳೂರು ಅಥವಾ ಆಪ್ಷನ್ 4 ಕೊಡಗು ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1 ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನದ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ಆಪ್ಷನ್ 1 ಚಾಮರಾಜನಗರ ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ 2023ನೇ ಇಸವಿಯಲ್ಲಿ 6ನೇ ಇಂಡಿಯನ್ ಓಷಿಯನ್ ಕಾನ್ಫರೆನ್ಸ್ ಅಥವಾ ಹಿಂದೂ ಮಹಾಸಾಗರ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಸೊ ಈ ಒಂದು ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಸಿಂಗಾಪುರ, ಆಪ್ಷನ್ 2 UAE ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಪ್ಷನ್ 3 ಭಾರತ ಅಥವಾ ಆಪ್ಷನ್ 4 ಬಾಂಗ್ಲಾದೇಶ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಈ ಇಂಡಿಯನ್ ಓಷಿಯನ್ ಕಾನ್ಫರೆನ್ಸನ್ನು ಆಯೋಜನೆ ಮಾಡಲಾಗಿತ್ತು. ಇದು 6ನೇ ಆವೃತ್ತಿಯ ಸಮ್ಮೇಳನವಾಗಿ ಗುರುತಿಸಿಕೊಳ್ಳುತ್ತೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. So that was all about today's revision session. Thank you so much for joining the discussion. Have a nice day.